ಒತ್ತಡದ ಜೀವನ ಶೈಲಿಯಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ಸವಾಲಿನ ಕೆಲಸ. ಈ ನಿಟ್ಟಿನಲ್ಲಿ ಯುವಕರ ಫಿಟ್ನೆಸ್ ಆಸಕ್ತಿಗೆ ಪೂರಕವಾಗಿ ಆನೇಕಲ್ ತಾಲೂಕಿನ ಬನ್ನೀರುಘಟ್ಟ ಮುಖ್ಯ ರಸ್ತೆಯ ಇಡ್ಲವಾಡಿ ಕ್ರಾಸ್ ಬಳಿ ಇರುವ ಸಿಕೆ ಆದಿತ್ಯ ಲಿಯೋಟ್ನಲ್ಲಿ ನೂತನವಾಗಿ ಪ್ರಾರಂಭಿಸಿರುವ ಸೂರ್ಯ ಫಿಟ್ನೆಸ್ ಜಿಮ್ ಇಂದು ಅದ್ದೂರಿಯಾಗಿ ಲೋಕಾರ್ಪಣೆಗೊಂಡಿತು. ಹಾರಗದ್ದೆಯ ರಾಜು ಮತ್ತು ಸುರೇಶ್ ಸೋದರ ಮಾಲೀಕತ್ವದಲ್ಲಿ ಆಧುನಿಕ ಶ್ರೇಣಿಯ ಫಿಟ್ನೆಸ್ ಉಪಕರಣಗಳು ಜೊತೆಗೆ ಅನುಭವಿ ತರಬೇತುದಾರರಿಂದ ಮಾರ್ಗದರ್ಶನ, ವೈಯಕ್ತಿಕ ತರಬೇತಿ ವ್ಯವಸ್ಥೆ ಮತ್ತು ಸ್ವಚ್ಛ ಹಾಗೂ ಆರೋಗ್ಯಕರ ವಾತಾವರಣ ಕಲ್ಪಿಸಿಕೊಡಲಾಗಿದೆ. ಜಿಮ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದ ಚಲುವಾದಿ ನಾರಾಯಣಸ್ವಾಮಿ ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ಹಾಗೆಯೇ ಕೇಂದ್ರ ಸರ್ಕಾರದ ಮಾಜಿ ಸಚಿವ ಎ ನಾರಾಯಣಸ್ವಾಮಿಯವರು ದೀಪ ಬೆಳಗಿ ಮಾತನಾಡಿ, ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಯುವಜನರು ದೈಹಿಕ ಆರೋಗ್ಯ ಮತ್ತು ಫಿಟ್ನೆಸ್ಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದ್ದು, ಇಂತಹ ಅತ್ಯಾಧುನಿಕ ಸೌಲಭ್ಯಗಳುಳ್ಳ ಜಿಮ್ಗಳು ಸ್ಥಳೀಯ ಯುವಕರಿಗೆ ಬಹಳ ಅನುಕೂಲ ಆಗಲಿದೆ ಎಂದು ಶುಭ ಹಾರೈಸಿದರು. ಇನ್ನು ಈ ಜಿಮ್ ಉದ್ಘಾಟನಾ ಸಮಾರಂಭದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಅಭ್ಯರ್ಥಿ ಹುಲ್ಲಹಳ್ಳಿ ಶ್ರೀನಿವಾಸ್, ರಿಷಿ ಕುಮಾರ್, ಸ್ವಾಮೀಜಿ, ಮಾಜಿ ಮೇಯರ್ ಮಂಜುನಾಥ್, ಹಾರಗದ್ದೆ ನಟರಾಜ್, ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನಿಕೃಷ್ಣ, ಇಡ್ಲವಾಡಿ ಐಸಿಎಂ ಕೃಷ್ಣಮೂರ್ತಿ, ಜಿಗಣಿ ಪುರಸಭಾ ಸದಸ್ಯ ವಿನೋದ್, ಬಿಜೆಪಿ ಆನೇಕಲ್ ತಾಲೂಕು ಅಧ್ಯಕ್ಷ ಎಸ್ಆರ್ಟಿ ಅಶೋಕ್ ರೆಡ್ಡಿ, ನಾಯನಹಳ್ಳಿ ಮುನಿರಾಜುಗೌಡ, ದೊಡ್ಡಹಾಗೆ ಶಂಕರ್, ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ತಿಲಕ್ ಕುಮಾರ್ ಗೌಡ, ಸೊಪ್ಪಹಳ್ಳಿ ಸತೀಶ್, ಆನೇಕಲ್ ಸಿಂಗರ್ ಶಶಿ, ಕರ್ನಾಟಕ ರಕ್ಷಣಾ ವೇದಿಕೆ ಲೋಕೇಶ್ ಗೌಡ, ಅವರೇಕಾಯಿ ಮನು ಉಪಸ್ಥಿತರಿದ್ದರು.
ಸೂರ್ಯ ಫಿಟ್ನೆಸ್ ಸೆಂಟರ್. ಇದನ್ನು ನಮ್ಮ ಸುರೇಶ್ ಅವರು, ರಾಜು ಅವರು, ಇವರೆಲ್ಲ ಫ್ಯಾಮಿಲಿ ಸೇರಿ ಒಂದು ಫಿಟ್ನೆಸ್ ಸೆಂಟರನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇನೆ. ಸಂತೋಷ ಅಂತಂದರೆ ಇಂಥ ಗ್ರಾಮೀಣ ಭಾಗದಲ್ಲೂ ಕೂಡ ಜನರ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಇದೊಂದು ರೀತಿಯ ಫಿಟ್ನೆಸ್ ಅಂತಂದರೆ ವ್ಯಕ್ತಿಯ ಸೌಂದರ್ಯವನ್ನು ಕೂಡ ವೃದ್ಧಿಸ್ಬೋದು, ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಹೀಗೆ ಬೇರೆಯವರಿಗೂ ಕೂಡ ಈ ಆರೋಗ್ಯವನ್ನು ಹೇಳ್ಕೊಡ್ತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನನ್ನು ತಾನು ಗಟ್ಟಿಯಾಗಿ ಇಟ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಎಲ್ಲರ ಮನದಲ್ಲಿದೆ. ಪ್ರತಿ ವ್ಯಕ್ತಿಯೂ ಕೂಡ ಇತ್ತೀಚೆಗೆ ಶ್ರಮಜೀವಿಯಾಗಿ ಇರಬೇಕಾದದ್ದು ಶ್ರಮ ಕಡಿಮೆ ಆಗ್ತಾಯಿದೆ. ಯಾಕೆಂತಂದರೆ ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ಆ ಜಮೀನುಗಳನ್ನೇ ಕಳ್ಕೊಂಡು ಬಿಟ್ಟಿದ್ದಾರೆ. ಎಲ್ಲ ಹೊಲ ಗದ್ದೆ ಮಾಡ್ತಕ್ಕಂಥವ್ರು ಅದರಲ್ಲೂ ಸಿಮೆಂಟ್ ಮನೆಗಳು ಬರೋಂಥ ಪರಿಸ್ಥಿತಿ. ಇಂಥ ಕಡೆ ಅವರ ಆರೋಗ್ಯದ ಕಡೆ ಗಮನ ಕೊಡೋದು ಕಡಿಮೆ ಮತ್ತು ಆ ಫಿಟ್ನೆಸ್ ಇರೋದಿಲ್ಲ. ಯಾಕಂತಂದರೆ ಯಾವ ವ್ಯಕ್ತಿ ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಿದ್ನೋ ಅಂಥವ್ರನ್ನೆಲ್ಲ ನಾವು ನೋಡಿದ್ದೇವೆ, ನೂರಾರು ವರ್ಷಗಳು ಬಾಳಿದ್ದು. ಇವತ್ತಿನ ಈ ಯುಗದಲ್ಲಿ 50-60 ಅಂತಂದರೆ ಒಂದು ರೀತಿಯ ದುರ್ಲಭ. ಅಂಥ ಪರಿಸ್ಥಿತಿ ಇರುವಾಗಲೂ ಕೂಡ ಇವತ್ತು ಇಂಥ ಫಿಟ್ನೆಸ್ ಸೆಂಟರ್ಗಳು ಈಗ ವ್ಯಾಯಾಮಕ್ಕೆ, ಆರೋಗ್ಯಕ್ಕೆ ಎಲ್ಲವೂ ಪ್ರೋತ್ಸಾಹ ನೀಡ್ತಕ್ಕಂಥ ಒಂದು ಕೇಂದ್ರಗಳನ್ನು ಇವತ್ತು ಎಲ್ಲ ಕಡೆಯಲ್ಲೂ ಸ್ಥಾಪನೆ ಮಾಡ್ತಿದ್ದಾರೆ. ನಮ್ಮ ರಾಜು ಅವರು ಮತ್ತು ಸುರೇಶ್ ಅವರು ಈ ಪ್ರಾಂತ್ಯದ ಜನರಿಗೆ ಇಂತಹ ಒಂದು ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಎಲ್ಲರೂ ಅದರ ಸದುಪಯೋಗ ಪಡಿಸ್ಕೊಳ್ಳಿ. ವಿಶೇಷವಾಗಿ ಯುವಕರು, ವಯಸ್ಸಾದವರು ಕೂಡ ಅದನ್ನು ಬಳಕೆ ಮಾಡ್ಬೋದು. ಆದರೆ ವಿಶೇಷವಾಗಿ ಯುವಕರು ತಮ್ಮ ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಲ್ಲಿ ಅದರ ಅವಶ್ಯಕತೆ ಭಾಳ ಇದೆ. ಅದಕ್ಕೆ ರಾಜು ಅವರಿಗೆ ಮತ್ತು ಸುರೇಶ್ ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ನಾನು ನನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ನಾನು ಆರೋಗ್ಯವಂತನಾಗಿ ಜೀವಿಸಬೇಕು, ಪರಿಸರವನ್ನು ಕಾಪಾಡಿಕೊಳ್ಬೇಕು. ಈ ಭಾವನೆಗಳು ಬರ್ತದೋ ಆಗ ಯಾರೂ ಮಾದಕ ವಸ್ತುಗಳಿಗೆ ಅಟ್ರ್ಯಾಕ್ಟ್ ಆಗೋದಿಲ್ಲ. ಅದಾಗಬಾರ್ದು ಅನ್ನೋದಾದರೆ ಮೂಲತಃ ಅವನು ಆಗೋದಕ್ಕೆ ಮುಂಚೆ ಇಂತಹ ಕೇಂದ್ರಗಳಿಗೆ ಅವನು ಬರಬೇಕು. ಬಂದಾಗ ಬಹುಶಃ ಈ ಮಾದಕ ಅಟ್ರ್ಯಾಕ್ಷನ್ ಇರೋದಿಲ್ಲ, ಮಾದಕ ವಸ್ತುಗಳ ಸೆಳೆತ ಇರೋದಿಲ್ಲ. ಒಂದು ಸಮಯ ಇದಕ್ಕೆ ಬರಲಿಲ್ಲ ಅಂದರೆ ಅವನ ಮಾದಕ ವಸ್ತುಗಳಿಗೆ ಅಟ್ರ್ಯಾಕ್ಟ್ ಆಗಿಬಿಡ್ತಾನೆ. ಆದಮೇಲೆ ಇಂಥದ್ದು ಮಾಡೋದು ಅವನಿಗೂ ಕಷ್ಟ. ಯಾಕಂತಂದರೆ ಅದು ತನ್ನ ಮೈ ಮೇಲೆ ಏರಿ ಕುಳಿತ ಮೇಲೆ ಅದನ್ನು ಬಿಟ್ಟು ಹೋಗುವಂಥದ್ದು ಪರಿಸ್ಥಿತಿ ಭಾಳ ಕಷ್ಟ, ಗಂಭೀರ ಅದು. ಆ ಕಾರಣದಿಂದ ಈಗಿನ ಯುವ ಪೀಳಿಗೆಗೆ ಪ್ರಾರಂಭದಲ್ಲೇ ಇಂತಹ ಚಟುವಟಿಕೆಗಳು ಸಿಕ್ಕಿದ್ರೆ ಅವರು ಮಾದಕ ವಿಷಯಗಳಿಗೆ ಅವರು ಮಾರಿ ಹೋಗೋದಿಲ್ಲ. ಇದು ಕೂಡ ಒಂದು ಒಳ್ಳೆಯ ಇದು. ಅದಕ್ಕೂ ಕೂಡ ನಾನು ಯುವಕರಿಗೆ ಹೇಳ್ತಕ್ಕಂಥದ್ದು, ಇವತ್ತು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಈ ಬದುಕಿ ಉಳಿಯತಕ್ಕಂಥದ್ದೇ ಇವತ್ತು 50 ವರ್ಷಕ್ಕೆ ಹೆಚ್ಚು ಕಡಿಮೆ ಸರಾಸರಿ ಆಗಿಬಿಟ್ಟಿದೆ. ಆ ಕಾರಣದಿಂದ 100 ವರ್ಷ ಬಾಳ್ತಿದ್ದೆ ಅಂದವನು 50 ವರ್ಷ ಬಂದಿದ್ದಾನೆ ಅಂತಂದರೆ ನಮ್ಮ ಅರ್ಧ ವಯಸ್ಸನ್ನು ನಮ್ಮ ಚಟಗಳಿಂದ ಕಳ್ಕೊಳ್ತಾ ಇದ್ದೀವಿ. ಆ ಕಾರಣದಿಂದಾಗಿ ಅದು ಆಗಬಾರ್ದು. ಇಂಥ ಒಂದು ಕೇಂದ್ರಗಳಿಗೆ ಬಂದು ಅಂಥವುಗಳಿಂದ ದೂರ ಇರಬೇಕು ಮತ್ತು ತಮ್ಮನ್ನು ತಾವು ಕಾಪಾಡಿಕೊಳ್ಬೇಕು ಅಂತೇಳಿ ಯುವ ಜನರಿಗೆ ನಾನು ಆಗ್ರಹ ಪಡಿಸ್ತೇನೆ. ಇಂಡ್ಲವಾಡಿ ಕ್ರಾಸಲ್ಲಿ ನಮ್ಮ ಮಾರ್ಗದೆಯ ಸುರೇಶ್ ಅವರು ಮತ್ತು ಅವ್ರ ಸಹೋದರ ರಾಜುರವರು ಸೂರ್ಯ ಫಿಟ್ನೆಸ್ ಸೆಂಟರನ್ನು ಇಂಡ್ಲವಾಡಿ ಕ್ರಾಸ್ನಲ್ಲಿ ಮಾಡಿ ಬಹುಶಃ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಫಿಟ್ನೆಸ್ ಸೆಂಟರ್ಗಳ ಅವಶ್ಯಕತೆ ಇದೆ. ಅಂದರೆ ಬೆಂಗಳೂರಿನ ಔಟ್ಸ್ಕಟ್ಗಳಲ್ಲಿ ಪೂರ್ಣ ಗ್ರಾಮೀಣ ಪ್ರದೇಶದಲ್ಲಿ ವ್ಯವಸಾಯ ಮಾಡುವಂಥ ರೈತರಿಗೆ ಇದು ಅವಶ್ಯಕತೆ ಇಲ್ಲದೆ ಸಹ ಬೆಂಗಳೂರಿನ ಹೊರವಲಯದಲ್ಲಿರ್ತಕ್ಕಂಥ ಯುವಕರಿಗೆ ಮತ್ತು ಕಾರ್ಮಿಕರಿಗೆ ಫಿಟ್ನೆಸ್ ಸೆಂಟರ್ ಭಾಳ ಅವಶ್ಯಕತೆ ಇರೋದ್ರಿಂದ ಪ್ರತಿನಿತ್ಯ ಪ್ರತಿ ಯುವಕ ತನ್ನ ಬಾಡಿ ಮತ್ತು ಕ್ರೀಡೆಯಲ್ಲಿ ತೋರಿಸ್ಕೊಂಡಾಗ ಮಾತ್ರ ಬಾಡಿ ಫಿಟ್ ಆಗಿರ್ತಾರೆ. ಆ ದಿಕ್ಕಿನಲ್ಲಿ ಈ ಭಾಗದಲ್ಲಿ ಯುವಕರಿಗೆ ಪ್ರೇರಣೆ ಕೊಡೋ ದಿಕ್ಕಿನಲ್ಲಿ ಫಿಟ್ನೆಸ್ ಸೆಂಟರ್ನ ಪ್ರಾರಂಭ ಮಾಡಿರ್ತಕ್ಕಂಥ ಭಾಳ ಉತ್ಸಾಹದಿಂದ ಪ್ರಾರಂಭ ಮಾಡಿದ್ದಾನೆ. ನಮ್ಮ ಸುರೇಶ್ ಅವರು ಮತ್ತು ರಾಜರವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಈ ಒಂದು ಸೇವೆಯನ್ನು ಕೊಟ್ಟಿರ್ತಕ್ಕಂಥ ಅವರಿಗೆ ಒಳ್ಳೆಯದಾಗಲಿ ಮತ್ತು
ಇದು ಬೃಹತ್ತಾಕಾರವಾಗಿ ಇನ್ನೂ ಆನೇಕಲ್ ತಾಲೂಕಿನ ವಿವಿಧ ಭಾಗಗಳಲ್ಲಿ ಪ್ರಾರಂಭ ಮಾಡಲಿ ಅಂತೇಳಿ ಶುಭವನ್ನು ಕೋರ್ತೇನೆ. ಸೂರ್ಯ ಜಿಮ್ ಅಂತ ಹೇಳಿ ಜಿಗಣಿಯಿಂದ ಸ್ವಲ್ಪ ಮುಂದಕ್ಕೆ ಇಂಡ್ಲವಾಡಿ ಕ್ರಾಸು ಸೂರ್ಯ ಜಿಮ್ ಅಂತ ಹೇಳಿ ವಿಶೇಷವಾಗಿ ಮಾಡಿದ್ದಾರೆ. ಸ್ಥಳೀಯ ಎಲ್ಲರಿಗೂ ಉಪಯುಕ್ತವಾಗಿರ್ತಕ್ಕಂಥದ್ದು. ಯುವಕರು ಮಾತ್ರ ಅಲ್ಲ, ಹೆಣ್ಣುಮಕ್ಕಳು ಸಹ ಇವತ್ತಿನ ಕಾಲಘಟ್ಟದಲ್ಲಿ ನಿಮ್ಮ ಹೆಲ್ತನ್ನು, ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋದಾದರೆ ಯೋಗ ನೋಡಿ, ಇಡೀ ಭಾರತ ದೇಶದ ವಿಶೇಷ ಸ್ಥಾನ. ಯಾವ ರಾಜರುಗಳು, ಮೊಘಲರು, ಬ್ರಿಟಿಷರು ಯಾರು ಈ ದೇಶವನ್ನು ಗೆಲ್ಲಲಿಕ್ಕೆ ಯಾಕೆ ಆಗಲಿಲ್ಲ ಅಂದರೆ ಈ ದೇಶದ ಪೈಲ್ವಾನರು ಹಾಗಿದ್ದರು. ರಾಜಮನೆತನಗಳಿಗೆ ಮೀಸಲಾಗಿದ್ದಂಥ, ಸೈನ್ಯಕ್ಕೆ ಮೀಸಲಾಗಿದ್ದಂತಹ ಈ ವ್ಯಾಯಾಮ ಶಾಲೆ, ಗರಡಿ ಮನೆಗಳು ಜಿಮ್ಮಿನ ರೂಪ ತಗೊಂಡು ಬೀದಿನಲ್ಲಿ 4-4, 3-3 ಆಗಿದ್ದಾವೆ. ಈ ಹುಡುಗರೆಲ್ಲ ಆಸ್ಕೊಂಡು ಒದ್ಕೊಂಡು ಮನ್ಕೊಂಡವ್ರೆ. ಈ ಮನ್ಕೊಂಡಿರೋರೆಲ್ಲ ಎದ್ದು ಬಂದು ನೀವು ಆರೋಗ್ಯವನ್ನು ಕಾಪಾಡ್ಕೊಂಡ್ರೆ ಮುಂದಿನ ಭಾರತ ದೇಶದ ಇತಿಹಾಸ ಈಗ ಬರ್ತಿರ್ತಕ್ಕಂಥ ಪೀಳಿಗೆ ಮೇಲೆ ನಿಂತಿದೆ. ನೀವು ಯೋಗ, ಯಾಗ, ಶ್ರುತಿ, ಮತ, ಮಯ, ವಿರಕ್ತಿ ಅಂತ ಹೇಳಿ ಏನು ವ್ರತಗಳಿದೆ ಅದರಲ್ಲಿ ಮೊದಲನೇದೇ ಯೋಗ, ವ್ಯಾಯಾಮ. ನಿಮ್ಮ ಈ ವ್ಯಾಯಾಮ ಶಾಲೆ ಈ ಗ್ರಾಮದ, ಈ ಊರಿನ ಎಲ್ಲ ಯುವಕರಿಗೆ, ಸುತ್ತಮುತ್ತಲ ಗ್ರಾಮದ ಎಲ್ಲ ಯುವಕರಿಗೆ ಕೇಂದ್ರವಾಗಿದೆ. ಇಲ್ಲಿಗೆ ನೀವೆಲ್ಲ ಬಂದು ಸೇರಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಬಹಳಷ್ಟು ಜನ, ನಾನು ಇಲ್ಲಿ ನೋಡಿದೆ ಹುಡುಗರನ್ನ, ಆ ಟ್ರೈನಿಂಗು ಹೇಳ್ಕೊಡೋರು. ಜಿಮ್ಮು ಬಂದ್ರಾಗಲಿಲ್ಲ, ಅಲ್ಲಿ ಹೇಳ್ಕೊಡೋನು ಗಟ್ಟಿಗಿರಬೇಕು ಮೇಷ್ಟ್ರು. ಆ ಒಂದು ಕಾರ್ಯಕ್ರಮವನ್ನು ಇವರು ಇಟ್ಕೊಂಡಿದ್ದಾರೆ, ಒಳ್ಳೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ನೀವುಗಳು ಬಂದು ಈ ಜಿಮ್ನಲ್ಲಿ ಸೇರಿಕೊಂಡು, ಈ ಜಿಮ್ಮು ಅಂತ ನಾನು ಮಾತ್ರ ಹೇಳ್ತಾ ಇಲ್ಲ, ಯಾವುದೇ ಜಿಮ್ ಇರ್ಬೋದು, ಯಾವುದೇ ವ್ಯಾಯಾಮ ಶಾಲೆ ಇರ್ಬೋದು, ಯಾವುದೇ ಯೋಗ ಶಾಲೆ ಇರ್ಬೋದು. ಯೂತ್ ಬೆಳಗ್ಗೆ ಬೇಗ ಎದ್ದು 5 ಗಂಟೆಗೆ ಬ್ರಾಹ್ಮಿನಲ್ಲಿ, 3 ಗಂಟೆಗೆ ಬ್ರಾಹ್ಮಿನಲ್ಲಿ, 4 ಗಂಟೆಗೆ ಬ್ರಾಹ್ಮಿನಲ್ಲೆದ್ದು ನೀವು ವ್ಯಾಯಾಮವನ್ನು ಮಾಡಿದ್ರೆ, ಪ್ರಾಣಾಯಾಮವನ್ನು ಮಾಡಿದ್ರೆ, ಯೋಗವನ್ನು ಮಾಡಿದ್ರೆ ನಿಮ್ಮನ್ನು ಅಳ್ಳಾಡಿಸ್ಲಿಕ್ಕೆ ವಿಶ್ವದ ಯಾವ ಶಕ್ತಿ ಕೈನಲ್ಲೂ ಆಗಲ್ಲ. ಹಾಗೆ ವ್ಯಾಯಾಮ ಶಾಲೆ ಮಾಡಿರ್ತಕ್ಕಂಥ ನಮ್ಮ ಸುರೇಶನ ಅಣ್ಣ ರಾಜು ಹಾಗೂ ಅವರ ಎಲ್ಲ ಸ್ನೇಹಿತರಿಗೂ ಶುಭವಾಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀನಿ. ನಮಸ್ತೆ. ಸೂರ್ಯ ಫಿಟ್ನೆಸ್ ಅನ್ನೋದು ನಮ್ಮ ಸುರೇಶ್ ಬಾಬು ಮತ್ತು ಅವರ ಕುಟುಂಬದವರು ಈ ಒಂದು 2ನೇ ಒಂದು ಫಿಟ್ನೆಸ್ ಕೇಂದ್ರವನ್ನು ಮಾಡಿರೋದು ಈ ಭಾಗದ ಯುವಕರಿಗೆ. ಅದರಲ್ಲೂ ಏನು ಇವತ್ತು ಈ ಭಾಗದಲ್ಲಿ ಇಂಡಸ್ಟ್ರಿಗಳಿದೆ, ಯಾವತ್ತೂ ಟೆನ್ಷನ್ನಲ್ಲಿರೋ ಯೂತ್ಕರಿಗೆ ಒಂದು ಆದ್ಯತೆ ಆಗಿ ಅವ್ರಿಗೆ ಬೇಕಾದಂಥ ವಿಶೇಷವಾದ ಒಂದು ಎಕ್ವಿಪ್ಮೆಂಟ್ಸ್, ನನ್ನ ಜಿಮ್ಮನ್ನು ಇಲ್ಲಿ ತಯಾರಾಗಿದೆ. ಇದು ನಿಜವಾಗಲೂ ಈ ಭಾಗದ ಎಲ್ಲ ಯುವಕರಿಗೆ ಆರೋಗ್ಯ ದೃಷ್ಟಿಯಿಂದ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂಥೇಳಿ ಈ ಜಿಮ್ಮು ಮತ್ತೆ ಮುಂದೆ ಯಶಸ್ವಿಯಾಗಿ ನಡೀಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅವರ ಬ್ರದರ್ಸ್ಗೆ ಇಬ್ಬರಿಗೂ ನಾನು ಶುಭ ಹಾರೈಸ್ತೀನಿ. ನಮ್ಮ ಸ್ನೇಹಿತರಾದಂಥ ರಾಜು, ಸುರೇಶ್, ನಮ್ಮ ಗೌರಮ್ಮನವರ ಮಕ್ಕಳು, ನಮಗೆ ಆತ್ಮೀಯವಾದಂಥ ಕುಟುಂಬ. ಇವತ್ತು ಆರೋಗ್ಯದ ಕಾಳಜಿ ಎಲ್ರಿಗೂ ಭಾರಿ. ಇವತ್ತು ಎಲ್ಲ ಭಗವಂತ ಎಲ್ಲ ಕೊಡ್ತಾನೆ. ಆರೋಗ್ಯ ಕಾಪಾಡ್ಕೊಬೇಕಾದ್ರೆ ಫಿಟ್ನೆಸ್ ಕಾಪಾಡ್ಕೊಬೇಕು. ಇವತ್ತು ಆಧುನಿಕ ಈಗ ಆಧುನಿಕತೆಗೆ ತಕ್ಕಂಗೆ ಇವತ್ತು ಈ ಒಂದು ಫಿಟ್ನೆಸ್ ಸೆಂಟ್ರನ್ನು ಅವರು ಹಳೇದೊಂದು ಮಾಡಿದರು, ಇನ್ನೊಂದು ವಿಶೇಷವಾಗಿ ಇಲ್ಲಿ ಮಾಡಿದ್ದಾರೆ, ಆರ್ಗದಲ್ಲಿ ಒಂದು ಮಾಡಿದ್ದಾರೆ. ನಮ್ಮ ಹುಡುಗರು, ನಮ್ಮ ಕುಟುಂಬದವರು ಇಂಥ ಒಂದು ಯಶಸ್ವಿಯಾಗಿ ಮಾಡಿರೋದಕ್ಕೆ ಅವ್ರಿಗೆ ಭಗವಂತ ಚೆನ್ನಾಗಿ ನಡೆದು ಅವರು ಇನ್ನೂ ಈ ಥರದನ್ನು ಇನ್ನೂ ಅತ್ಯಂತ ಉತ್ತಮವಾಗಿ ಇನ್ನಷ್ಟು ಮಾಡಲಿ ಅಂತ ಶುಭ ಕೋರ್ತಾ ಇದ್ದೀನಿ. ಭಗವಂತ ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ. ಇವತ್ತು ನನ್ನ ಆತ್ಮೀಯ ಸಹೋದರನಂತ ಹೇಳ್ಬೋದು, ರಾಜು ಅವರು ಸೂರ್ಯ ಫಿಟ್ನೆಸ್ ಅಂತೇಳಿ ಒಂದು ಹೊಸದಾಗಿ ಒಂದು ಅದ್ಭುತವಾಗಿ ಅತ್ಯಾಧುನಿಕವಾಗಿ ಒಂದು ಜಿಮ್ಮನ್ನು ಓಪನ್ ಮಾಡಿದ್ದಾರೆ. ಈ ನಮ್ಮ ಸುತ್ತಮುತ್ತ ಭಾಗದ ಯುವಕರು ಇದನ್ನು ಸದುಪಯೋಗಪಡಿಸ್ಕೊಳ್ಳಿ, ಆರೋಗ್ಯವಾಗಿರಲಿ, ದೇಹ ದಷ್ಟಪುಷ್ಟವಾಗಿರಲಿ. ಈ ಒಂದು ಒಳ್ಳೆಯ ನಮ್ಮ ಇಂಡ್ವಾಡಿ ಈ ಭಾಗಕ್ಕೆ ಒಂದು ಒಳ್ಳೆ ಜಿಮ್ ಮಾಡಿಕೊಟ್ಟ ನಮ್ಮ ರಾಜು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅವ್ರು ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಶುಭ ಕೋರ್ತೀನಿ.
ಈ ಸೂರ್ಯ ಫಿಟ್ನೆಸ್ ಅಂತ ನೋಡಿ ಕ್ಲಾಸಲ್ಲಿ ಆಗಿದೆ. ತುಂಬ ವರ್ಷಗಳಿಂದ ಆ್ಯಕ್ಚುಲಿ ನಮ್ಮ ರಾಜು ಮಾಡ್ಕೊಂಡಿದ್ದು ಅದನ್ನು ಹೊಸದಾಗಿ ಈಗ ಹೊಸ ಮಿಷನ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ. ಇದು ಅವಶ್ಯಕತೆ ಇತ್ತು, ಇಂಗೋಡಿ ಭಾಗಕ್ಕೆ ಅವಶ್ಯಕತೆ ಇತ್ತು. ನನ್ನ ಸ್ನೇಹಿತರೆಲ್ಲ ಹೇಳ್ತಿದ್ರು ಒಳ್ಳೆ ಅವಶ್ಯಕತೆ ಇದು ಅಂತ ಜಾಗದಲ್ಲಿ ಮಾಡಿದ್ದಾರೆ ಅಂತ. ಈಗಿನ ಕಾಲದಲ್ಲಿ ಹುಡುಗರು ಮೋಜು ಮಸ್ತಿ ಅನ್ನೋ ಒಂದು ಇದಕ್ಕೆ ಹಿಡಿದಿದ್ದಾರೆ. ಬೇಡ ಹುಡುಗರನ್ನ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಒಳ್ಳೆ ಜಿಮ್ ಮಾಡಿದ್ದಾರೆ. ಒಳ್ಳೆ ಸ್ಲೋಗನ್ ಬೇರೆ ಮಾಡಿದ್ದಾರೆ, ದೇಹವೇ ದೇಗುಲ ಅಂತ. ಅಂದರೆ ನಮ್ಮ ಬಾಡಿ ಆ್ಯಕ್ಚುಲಿ ಟೆಂಪಲ್ ಅಂತ ತುಂಬ ಸ್ಲೋಗನ್ ಚೆನ್ನಾಗಿದೆ. ಆ ಬಾಡಿ ಟೆಂಪಲ್ ಅಂದಾಗ ಟೆಂಪಲ್ ಹೆಂಗೆ ನೋಡ್ಕೊಂಡು ಹಂಗೆ ನಮ್ಮ ಬಾಡಿ ನೋಡ್ಕೋಬೇಕು, ನಮ್ಮ ಆರ್ಗನ್ ನೋಡ್ಕೋಬೇಕು, ನಮ್ಮ ಇದು ನೋಡ್ಕೋಬೇಕು ಅಂತ ಒಳ್ಳೆ ಮಾಡಿದ್ದಾರೆ. ಎಲ್ಲರೂ ಬಂದು ಇದನ್ನು ಒಳ್ಳೆ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಒಂದು ಫೀಸ್ ಇಟ್ಟಿದ್ದಾರೆ. ಬಂದು ನಮ್ಮ ದೇಹನ ನೀಟಾಗಿ ನೋಡಿಕೊಂಡು ಒಳ್ಳೆ ಜಿಮ್ ಮಾಡಿಕೊಂಡು ಹೋಗಿ ದಯವಿಟ್ಟು ಈ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ಮ ರಾಜು ಅವರ ನೇತೃತ್ವದಲ್ಲಿ ಸೂರ್ಯ ಫಿಟ್ನೆಸ್ ಎಂಬ ಒಂದು ವ್ಯಾಯಾಮದ ಒಂದು ಉಪಕರಣಗಳನ್ನು ಇಲ್ಲಿಟ್ಟು ಇಂಡ್ಲವಾಡಿ ಕ್ರಾಸ್ನಲ್ಲಿ, ಅಂದರೆ ನಮ್ಮ ಆರೋಗ್ಯ ಬಗ್ಗೆ ಬಹಳ ಮುಖ್ಯ. ಈಗಿನ ಕಾಲಘಟ್ಟದಲ್ಲಿ ನಾವು ವ್ಯಾಯಾಮವನ್ನು ಮೊದಲು ಏನು ನಮ್ಮ ಹಳೆ ಕಾಲದವರು ಗರಡಿ ಅಂತ ಏನು ಮಾಡ್ತಾಯಿದ್ರು, ಅದನ್ನೇ ಈಗ ಹೊಸದಾಗಿ ನಾವು ಈಗ ಏನು ಜಿಮ್ ಅಂತ ನಾವು ಮಾಡ್ಕೊಂಡಿದ್ದೀವಿ. ಖಂಡಿತವಾಗಲೂ ನಾವು ಈಗಿರುವಂಥ ಹುಡುಗರು ಏನು ಒಂದು 20-21 ವರ್ಷದ ಹುಡುಗರಿದ್ದಾರೆ, ಈ ಒಂದು ಭಾಗದಲ್ಲಿ ಬಂದು ತಮ್ಮ ಆರೋಗ್ಯ ಭಾಗ್ಯವನ್ನು ಕಾಪಾಡಿಕೊಂಡು ಈ ಒಂದು ಭಾಗದಲ್ಲಿ ನಮ್ಮ ರಾಜು ಅವರು ಏನು ಈ ಕಾರ್ಯಕ್ರಮನ ಇದನ್ನು ಪಾಪ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ವರ್ಷಾನುಗಟ್ಟಲೆ ಇದೇ ರೀತಿಯಾಗಿ ಒಳ್ಳೆಯ ಒಂದು ಬಿಸ್ನೆಸ್ ಆಗಲಿ ಮತ್ತು ಬಂದಂಥವ್ರಿಗೆ ಅವ್ರ ಆರೋಗ್ಯ ಭಾಗವನ್ನು ಕಾಪಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತಾ ಅವ್ರಿಗೆ ಭಗವಂತ ಆಯಸ್ಸು ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಈ ಒಂದು ಸೂರ್ಯ ಫಿಟ್ನೆಸ್ಗೆ ಒಳ್ಳೆಯ ಒಂದು ಹೆಸರು ಬರಲಿ ಅಂತೇಳಿ ನಾನು ಆಶಿಸ್ತೇನೆ. ಸೂರ್ಯ ಫಿಟ್ನೆಸ್ ಜಿಮ್ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಸ್ವಂತ ನನ್ನ ಅಣ್ಣನ ಮಕ್ಕಳು, ಇದು ನಮ್ಮದೇ, ಇದು ಜಿಮ್ ಇದು. ಅವರು ಸುಮಾರು ವರ್ಷಗಳಿಂದ ಅನುಭವ ಇದೆ ಇದರಲ್ಲಿ. ಈಗ ಇದನ್ನು ಪ್ರಾರಂಭ ಹೊಸದಾಗಿ ಮಾಡ್ತಾ ಇದ್ದಾರೆ, ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಇದೆ. ಇದನ್ನು ಎಲ್ಲ ಒಂದು ಯುವಕರು, ಮುಖ್ಯವಾಗಿ ಯುವ ಜನತೆ ತಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ, ಅವರ ಒಂದು ದೇಹವನ್ನು ಒಳ್ಳೆ ಒಂದು ಫಿಟ್ನೆಸ್ ಆಗಿ ಇಟ್ಕೊಳ್ಳೋದಕ್ಕೆ ಇಲ್ಲಿ ಬರಲಿ, ಎಲ್ಲ ಬಂದು ಅವರು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಮತ್ತು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮನೆ ದೇವರಾದಂಥ ಚಂದ್ರಚೂಡೇಶ್ವರ ವೀರಭದ್ರ ಸ್ವಾಮಿ ಮತ್ತು ನಮ್ಮ ಪೂರ್ವಿಕರೆಲ್ಲ ಸೇರಿ ಆಶೀರ್ವಾದ ಮಾಡಿ ಇದು ಇನ್ನೂ 100 ವರ್ಷಗಳ ಕಾಲ ವಂಶಪಾರಂಪರ್ಯವಾಗಿ ನಡ್ಕೊಂಡು ಹೋಗಲಿ ಅನ್ನೋದು ನನ್ನ ಹಾರೈಕೆ ಇದೆ. ಆತ್ಮೀಯ ಸ್ನೇಹಿತರು, ನಮ್ಮ ಸುಮಾರು ಒಂದು 20 ವರ್ಷಗಳ ಬಾಂಧವ್ಯ, ನಾವೆಲ್ಲ ಅಣ್ಣ ತಮ್ಮಂದರು. ಏನಿವತ್ತು ನಮ್ಮ ಸುರೇಶ್ ರಾಜರವರು ಏನಿವತ್ತು ನೂತನ ಜಿಮ್ಮನ್ನು ಉದ್ಘಾಟನೆ ಮಾಡಿದ್ದಾರೆ. ಇದು ಈಗಿನ ಕಾಲಕ್ಕೆ ಏನೋ ಎಲ್ಲೋ ಒಂದು ಕಡೆ ಆದಿ ತಪ್ಪು ಬೀದಿ ತಪ್ಪು ಅಂತವ್ರ ಹುಡುಗರಿಗೆ ಇದೊಂದು ಒಳ್ಳೆಯ ಅವಕಾಶ, ಇದೊಂದು ಸುವರ್ಣ ಅವಕಾಶ. ಈ ಜಿಮ್ಮಲ್ಲಿ ಭಾಳ ಏನು ಹೊಸ ಟೆಕ್ನಾಲಜಿ ಮುಖಾಂತರ ಇಲ್ಲಿ ತೊಗೊಂಬಂದು ಏನು ಭಾಳ ತುಂಬ ಚೆನ್ನಾಗಿದೆ, ಭಾಳ ಅಚ್ಚುಕಟ್ಟಾಗಿದೆ. ಸುಮಾರು ಜಿಮ್ಗಳನ್ನು ನಾನು ನೋಡಿದ್ದೆ, ಇದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಗಾಗಿ ಇಲ್ಲಿ ಬಂದು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತೇಳಿ ನಾನು ಕೇಳ್ತಾ, ಎಲ್ರಿಗೂ ಏನು ಈ ಇಂದ್ಲವಾಡಿ ಕ್ರಾಸ್ನಲ್ಲಿ ಮಾಡಿರುವಂತಹ ಜಿಮ್ಗೆ ಬಂದು ನೀವು ಸೇರಿಕೊಂಡು ನಮ್ಮ ಗೆಳೆಯರನ್ನ, ನಮ್ಮ ಸುರೇಶ್ ರಾಜ್ ಅವ್ರನ್ನ ಬೆಳೆಸೋ ಮುಖಾಂತರ ಇನ್ನೂ ಒಂದಷ್ಟು, ಈಗ 1-2 ಜಿಮ್ ಇರೋದು, ಇನ್ನೂ 10 ಜಿಮ್ ಆಗಲಿ ಅಂತ ಭಗವಂತನಿಗೆ ಕೇಳ್ತೇನೆ. ನಮಸ್ಕಾರ. ಇಂಡ್ಲವಾಡಿ ಸರೌಂಡಿಂಗಲ್ಲಿ ಈ ಥರ ಒಂದು ಜಿಮ್ ಎಕ್ವಿಪ್ಮೆಂಟ್ ಹೊಸದಾಗಿ ಮಾಡಿದ್ದಾರೆ, ರಾಜು ಅವರು ಮಾಡಿದ್ದಾರೆ. ಎಲ್ಲ ಯುವಕರು ಇದನ್ನ ಉಪಯೋಗ ಮಾಡ್ಕೋಬೇಕಂತ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್. ನಮ್ಮನ್ನು ಆರೈಸ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀವಿ. ಹಾಗೆ ಈ ಜಿಮ್ನ ಸೌಲಭ್ಯಗಳನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಸೂರ್ಯ ಫಿಟ್ನೆಸ್ ಮಾಲೀಕರಾದಂಥ ನಮ್ಮ ಸಹೋದರ ರಾಜು ಅವರು ಈ ಆಫರ್ಸ್ ಬಗ್ಗೆ ಮಾತಾಡ್ತಾರೆ, ಅದನ್ನು ಎಲ್ಲರೂ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಹಳೆ ಜಿಮ್ಮು 12 ವರ್ಷ ಆಯ್ತು ಇಂಡ್ಲವಾಡಿ ಕ್ರಾಸು. ಈಗ ಹೊಸ ಜಿಮ್ ಮಾಡಿದ್ದೀನಿ, ಈ ಸರೌಂಡಿಂಗ್ ಎಲ್ಲೂ ಇಲ್ಲ. ಈಗ ಆಫರ್ ಒಂದು ಬಿಟ್ಟಿದ್ದೀನಿ, 100 ಜನಕ್ಕೆ 7,999 15 ಮಂತ್ ಅಂತ. ಎಲ್ಲರೂ ನಮ್ಮ ಲೋಕಲ್ ಹುಡುಗರೆಲ್ಲ ಸದುಪಯೋಗ ಮಾಡಿಸ್ಕೋಬೇಕಂತ ವಿನಂತಿ. 80ನೇ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಇದೇ ಪ್ರಯುಕ್ತ ನಮ್ಮ ಸಹೋದರರಾದಂಥ ಆರ್ಗದ್ದೆ ರಾಜುರವರ ಮಾಲೀಕತ್ವದಲ್ಲಿ
ದೇಹವೇ ದೇಗುಲ ಎಂಬ ಒಂದು ಥೀಮ್ ಮೂಲಕ ಸೂರ್ಯ ಫಿಟ್ನೆಸ್ಸನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇಲ್ಲಿ ಯುವಕರು ಯಾರಾದರೂ ಜಿಮ್ ಮಾಡಬೇಕಾದಲ್ಲಿ 20 ಕಿಲೋಮೀಟ್ರ್ ಹೊರಗಡೆ ಹೋಗಬೇಕು ಅಂತು. ಇಲ್ಲಿ ನಿಮಗೆ ಗೊತ್ತು, ಬನ್ನೇರುಘಟ್ಟ ರೂಟ್ ಅಂದ ತಕ್ಷಣ ಬಸ್ಗಳ ವ್ಯವಸ್ಥೆ ತುಂಬ ಅನಾನುಕೂಲ. ಆದ್ದರಿಂದ ಇಲ್ಲಿ ಹಳ್ಳಿಗಳು ತುಂಬಿರೋ ಒಂದು ಸರ್ಕಲ್ ಇಲ್ವಾಡಿ ಕ್ರಾಸು, ಇಲ್ವಾಡಿಯಿಂದ ಇಲ್ಲಿಗೆ ಒಂದು 5 ಕಿಲೋಮೀಟ್ರು ಮತ್ತು ಇಲ್ಲಿ ಹಳ್ಳಿಗಳು ತುಂಬಿರೋದ್ರಿಂದ ಎಲ್ಲ ಯುವಕರಿಗೂ ಒಂದು ಪವರ್ ಜಿಮ್ ಬೇಕಾಗಿತ್ತು. ಈ ಏರಿಯಾದಲ್ಲಿ ಯುವಕರು ಜಾಲತಾಣಗಳಲ್ಲಿ ಮುಳುಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊತಾ ಇದ್ದಾರೆ. ಆದ್ದರಿಂದ ರಾಜಣ್ಣವರು ಜಿಮ್ಗೆ ಬಂದು ಮತ್ತು ದೇಹದಂಡವನ್ನು ಬೆಳೆಸ್ಕೊಂಡು ಯುವಕರು ತಮ್ಮ ಆರೋಗ್ಯವನ್ನು ಉತ್ತಮ ಜೀವನದಲ್ಲಿ ನಡೆಸಲಿ ಅಂತ ಎಲ್ಲರಿಗೂ ಹಾರೈಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು, ವಿಶೇಷ ಆಹ್ವಾನಿತರೆಲ್ಲ ಆಗಮಿಸಿ ಅವರಿಗೆ ಶುಭ ಹಾರೈಸಿದ್ದಾರೆ. ಅವರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬ್ರಾಂಚಸ್ ಸೂರ್ಯ ಫಿಟ್ನೆಸ್ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ.